ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 20ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಧಾತುವಿನ ಪರಮಾಣು ರಾಶಿ ಸಂಖ್ಯೆ 31 ಹಾಗೂ ಪರಮಾಣು ಸಂಖ್ಯೆ 15 ಆಗಿದೆ. ಆ ಧಾತುವಿನ ಎಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ ಕ್ರಮವಾಗಿ ಅಂತ ಕೇಳಿದ್ದಾರೆ. ಪರಮಾಣು ಸಂಖ್ಯೆ Z 15, ಪರಮಾಣು ರಾಶಿ ಸಂಖ್ಯೆ 31 ಇದೆ. ಹಾಗಿದ್ರೆ ನಮಗ್ ಗೊತ್ತು ಪರಮಾಣು ಸಂಖ್ಯೆ ಅಂದ್ರೆ ಏನು, ಎಷ್ಟು ಪ್ರೋಟಾನ್ಗಳಿದೆ ಅನ್ನೋದನ್ನ ನಮಗೆ ಪರಮಾಣು ಸಂಖ್ಯೆ ತಿಳಿಸುತ್ತೆ. ಪ್ರೋಟಾನ್ಗಳ ಸಂಖ್ಯೆಯನ್ನ ಪರಮಾಣು ಸಂಖ್ಯೆ ಅಂತ ಹೇಳ್ತೀವಿ. ಹಾಗಿದ್ರೆ ಎಷ್ಟು ಪ್ರೋಟಾನ್ಗಳಿದ್ದಂಗ ಆಯ್ತು? 15. ಇಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ ಕ್ರಮವಾಗಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎರಡನೇ ಕೊಟ್ಟಿರೋದು ಪ್ರೋಟಾನ್ನ ಸಂಖ್ಯೆ. 15 ಯಾವ್ದ್ರಲ್ಲಿದೆ? ಆಪ್ಷನ್ ಬಿ, ಸಿ ಮತ್ತೆ ಡಿ ದಲ್ಲಿದೆ. ಆಪ್ಷನ್ ಎ ಅನ್ನ ಎಲಿಮಿನೇಟ್ ಮಾಡಬಹುದು. ಪ್ರೋಟಾನ್ನ ಸಂಖ್ಯೆ ಸಿಕ್ತು. ನಮಗ್ ಗೊತ್ತಿದೆ ಪರಮಾಣು ರಾಶಿ ಸಂಖ್ಯೆ ಅಂದ್ರೆ ಎಷ್ಟು ಪ್ರೋಟಾನ್ ಇದೆ ಮತ್ತೆ ಎಷ್ಟು ನ್ಯೂಟ್ರಾನ್ ಇದೆ ಅನ್ನೋದನ್ನ ಆಡ್ ಮಾಡಿದ್ರೆ ನಮ್ಗೆ ಪರಮಾಣು ರಾಶಿ ಸಂಖ್ಯೆ ಸಿಗ್ತದೆ. ಪ್ರೋಟಾನ್ 15 ಇದೆ, ರಾಶಿ ಸಂಖ್ಯೆ 31 ಇದೆ. ಹಾಗಿದ್ರೆ ನ್ಯೂಟ್ರಾನ್ ನ ಸಂಖ್ಯೆ ಎಷ್ಟಾಯ್ತು? 31 ಮೈನಸ್ 15, 16 ಬಂತ? ಸರಿ. ಹಾಗಿದ್ರೆ ಯಾವ್ದಾಯ್ತು? ಆಪ್ಷನ್ ಸಿ ನ ಸರಿಯಾದ ಉತ್ತರ ಆಪ್ಷನ್ ಸಿ. 15, 15, 16. ಇಲೆಕ್ಟ್ರಾನ್ ಕೂಡ 15 ಇರುತ್ತೆ. ಹೇಗೆ? ಯಾಕೆಂದ್ರೆ ಯಾವುದೇ ಒಂದು ತಟಸ್ಥ ಪರಮಾಣುವಿನಲ್ಲಿ ಎಷ್ಟು ಸಂಖ್ಯೆ ಪ್ರೋಟಾನ್ ಇರುತ್ತೋ ಅಷ್ಟೇ ಸಂಖ್ಯೆ ಇಲೆಕ್ಟ್ರಾನ್ ಇರುತ್ತೆ. ನಮ್ಮ ಹತ್ರ 15 ಪ್ರೋಟಾನ್ ಇದೆ, ಸೊ 15 ಇಲೆಕ್ಟ್ರಾನ್ ಇರುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಥ್ಯಾಂಕ್ ಯು.